ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಒಂದು ಸ್ಟೋರಿ ನೀವೆಲ್ಲ ನೋಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಮನೆ ಕಟ್ಟುವಂಥವರು ಈ ಸುದ್ದಿಯನ್ನು ನೋಡಲೇಬೇಕು. ಮನೆ ಕಟ್ಟುವಂಥ ಯಾರೆಲ್ಲ ಇದ್ದೀರೋ ಅವರು ಯಾವ ರೀತಿ ಮೋಸ ಹೋಗ್ತಿದ್ದೀರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ ನ್ಯೂಸ್ನ ತಂಡ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮಗಾಗಿ ತಂದಿದೆ. ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿ ನಮ್ಮ ರಾಜ್ ನ್ಯೂಸ್ನ ತಂಡ ತನ್ನ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ಒಂದು ಸ್ಟೋರಿಯನ್ನು, ಒಂದು ಸ್ಟ್ರಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತರ್ತಾ ಇದೆ. ಮನೆ ಕಟ್ಟುವಂಥ ಮಾಲಕರು ಯಾರಿದ್ದೀರಿ ಅವರೆಲ್ಲರೂ ಕೂಡ ನಿಮ್ಮ ಕಣ್ಣು ಬಿಟ್ಕೊಂಡು ನೋಡಿ ಈ ಸುದ್ದಿಯನ್ನು, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ಸುದ್ದಿಯನ್ನು ನೋಡಿ. ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸ್ಫೋಟಕ ಸುದ್ದಿ. ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಸೋಪಯಾಣದ ಸಚಿವರೇ, ನೀವು ನೋಡಲೇಬೇಕಾದ ಸುದ್ದಿ. ಕೈಗಾರಿಕಾ ಸಚಿವರೇ, ತಮ್ಮನ್ನ ರಾಯಭಾರಿ ಗುಂಗಿನಿಂದ ಹೊರಗು ಬನ್ನಿ. ರಾಜ್ಯದ ಜನತೆಗೆ ಆಗ್ತಕ್ಕಂಥ ಮಹಾಮೋಸದ ಬಗ್ಗೆ ಒಂದು ಬಾರಿ ಕಣ್ಬಿಡಿ. ನಿಮ್ಮದೇ ಇಲಾಖೆ ವ್ಯಾಪ್ತಿಯ ಬಹುದೊಡ್ಡ ದಂಧೆಯನ್ನ ಇವತ್ತು ರಾಜ್ ನ್ಯೂಸ್ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿಸುತ್ತಿದೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಸುದ್ದಿ ಇದು. ದಯವಿಟ್ಟು ನೀವು ಸೋಪಯಾಣದ ಸಚಿವರೇ ಈ ಸುದ್ದಿಯನ್ನ ಕಣ್ಣು ಬಿಟ್ಟು ನೋಡಿ. ನಿದ್ರೆಯ ಆ ಗುಂಗಿನಿಂದ ಅಥವಾ ಇನ್ಯಾವುದೋ ಗುಂಗಿನಲ್ಲಿ ನೀವಿರಬಹುದು, ಆ ಎಲ್ಲ ಗುಂಗಿನಿಂದ ಹೊರಗೆ ಬನ್ನಿ. ಕಣ್ಣು ಬಿಟ್ಟು ಒಮ್ಮೆ ಇದನ್ನು ನೋಡಿ. ರಾತ್ರಿ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ಕೆಲಸ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಆಗ್ತಕ್ಕಂಥ ಮಹಾಮೋಸದ ಕುರಿತಾದ ಒಂದು ಸ್ಟ್ರಿಂಗ್ ಆಪರೇಷನ್ ಮೂಲಕ ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇನ್ನೂ ಕೂಡ ನೀವು ನಿದ್ದೆ ಮಾಡಿದರೆ ರಾಜ್ಯದ ಜನತೆಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ನಿರಂತರ ಧ್ವನಿ ಆಗ್ತೇವೆ. ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಜನರೇ, ಎಚ್ಚರ ಎಚ್ಚರ. ಇದು ಕರಾಳ ದಂಧೆಯ ಮುಖವಾಡ. ಜನರಿಗಿಂತ ಗ್ರಾಹಕರೇ ಎಚ್ಚೆತ್ತುಕೊಳ್ಳಿ. ಇದು ನಿಮಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ರಾಜ್ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಮಹಾಕ್ರಮದ ಬಟಾ ಬಯಲು. ಅಷ್ಟಕ್ಕೂ ಏನಿದು ಗೊತ್ತಾ? ಆ ಅಕ್ರಮ ಹೇಗೆ ನಡೀತಾ ಇದೆ ಅಂತ ಗೊತ್ತಾ? ಬ್ರಹ್ಮಾಂಡ ಮಹಾಕ್ರಮ ಇದು. ರಾಜ್ ನ್ಯೂಸ್ ಬ್ರೇಕ್ ಮಾಡಿದೆ. ಇಂಥ ಸುದ್ದಿಯನ್ನ ಕನ್ನಡದ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ನೀವು ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕನ್ನಡ ಸುದ್ದಿ ಮಾಧ್ಯಮಗಳು ಮಾಡದಂತ ಒಂದು ಕಾರ್ಯಾಚರಣೆಯನ್ನ ಕಾಡ್ಗತ್ತಲ ರಾತ್ರಿಯಲ್ಲಿ ಮಾಡಿದ್ದೇವೆ. ಕಾಡ್ಗತ್ತಲ ರಾತ್ರಿಯಲ್ಲಿ ನಡೆಯುವಂತ ಕರಾಳ ದಂಧೆಯ ಮುಖವಾಡವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ರಾಜ್ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಅದು ನಿಮಗಾಗ್ತಕ್ಕಂಥ ಅನ್ಯಾಯ, ಅದು ನಿಮಗಾಗ್ತಕ್ಕಂಥ ಮೋಸ, ಅದು ನಿಮಗೆ ಮಾಡ್ತಕ್ಕಂಥ ಮಹಾಮೋಸದ ಸುದ್ದಿ ಇದು. ನೋಡಿ, ಗ್ರಾಹಕರನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ವಂಚನೆ ಮಾಡ್ತಕ್ಕಂಥ ಮಹಾಮೋಸದ ಸುದ್ದಿಯನ್ನ ಇಡೀ ರಾತ್ರಿ ಕಾರ್ಯಾಚರಣೆ ಮಾಡುವ ಮೂಲಕ, ಸ್ಟ್ರಿಂಗ್ ಆಪರೇಷನ್ ಮಾಡುವ ಮೂಲಕ ಅಲ್ಲಿ ರೌಡಿಗಳನ್ನು, ಅಲ್ಲಿ ಡ್ರೈವರ್ಗಳನ್ನು ಮತ್ತು ಅಲ್ಲಿ ಅವ್ರಿಗಾಗಿ ಕಾದು ಕೂತಿರುವಂಥ ಕೆಲವೊಂದಷ್ಟು ಏನು ಆಗಂತಕರಿದ್ದಾರೆ ಅಂಥವರನ್ನೂ ಕೂಡ ನಾವು ಭೇದಿಸಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಯಾವುದದು ಸುದ್ದಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಈಗ ನಿಮ್ಮ ಮುಂದೆ ಆಗ್ಬೇಕಾಗ್ತಾ ಇದೆ. ನೀವು ಈ ಸುದ್ದಿಯನ್ನು ನೋಡಲೇಬೇಕು. ರಾಜ್ ನ್ಯೂಸ್ ಬಯಲಿಗೆಳೆದಿದೆ ಕಬ್ಬಿಣದ ಮಹಾದಂಧೆಯ ಕರಾಳ ಮುಖ. ರಾಜ್ಯದಲ್ಲಿ ನಡೀತಾ ಇದೆ ಕಬ್ಬಿಣದ ತೂಕದ ಮಹಾ ವಂಚನೆ. ನಿಜ, ಇದ್ಯಾರಿಗೂ ಕೂಡ ಗೊತ್ತಾಗದೇ ಇರುವಂತೆ ನಡೀತಕ್ಕಂಥ ಮಹಾದಂಧೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೀತಕ್ಕಂಥ ದಂಧೆ ಇದು. ಆಂಧ್ರದಿಂದ ಬರುವಂತ ಕಬ್ಬಿಣ, ಈ ಕಬ್ಬಿಣಕ್ಕೆ
ದಾರಿ ಮಧ್ಯದಲ್ಲಿ ಹಾಕಲಾಗ್ತಾ ಇದೆ ಕನ್ನ ಮಹಾ ವಂಚಕರಿಂದ. ಕಬ್ಬಿಣ ಖರೀದಿಸುವಂತ ಗ್ರಾಹಕರೇ ಎಚ್ಚರ ಎಚ್ಚರ ಎಚ್ಚರ. ಕಟ್ಟಡ ಕಟ್ಟಲು ಕಬ್ಬಿಣ ಖರೀದಿ ಮಾಡ್ತಾ ಇದ್ದೀರಾ, ನಿಮಗೆ ಮಹಾ ಮೋಸ ನಡೀತಾ ಇದೆ. ಹೇಗಂತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ರಾಜ್ ನ್ಯೂಸ್ ಕರ್ನಾಟಕದ ಕಬ್ಬಿಣ ಖರೀದಿ ಮಾಡುವಂತ ಗ್ರಾಹಕರ ಕಳಕಳಿಯ ದೃಷ್ಟಿಕೋನದಲ್ಲಿ ನಾವು ಬಹಳ ದೊಡ್ಡ ಮಟ್ಟದ ರಿಸ್ಕ್ ಒಂದನ್ನು ತೆಗೆದುಕೊಂಡು ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಸುದ್ದಿಯನ್ನ ಭೇದಿಸಿದ್ದೀವಿ. ನಮ್ಮ ತಂಡ ರಾತ್ರಿಯೆಲ್ಲ ಕಾರ್ಯಾಚರಣೆ ನಡೆಸಿ ನಿದ್ದೆಗೆಟ್ಟು ತಂದಿರುವಂತ ಸುದ್ದಿ ಇದು. ನಿಮಗ್ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ರಾಜ್ ನ್ಯೂಸ್ ಬಿಡೋದಿಲ್ಲ. ಈ ಕರಾಳ ದಂಧೆಯನ್ನ ಮಟ್ಟ ಹಾಕುವವರೆಗೂ ಈ ಸುದ್ದಿ ನಿರಂತರ ಪ್ರಸಾರವಾಗುತ್ತೆ. ಸಚಿವರ ಗಾಢ ನಿದ್ರೆಯನ್ನ ಕೂಡ ಬಡಿದೆಬ್ಬಿಸುವಂತ ಸ್ಫೋಟಕ ಸುದ್ದಿ ಇದಾಗುತ್ತೆ. ಅದರಲ್ಲಿ ನೋ ಕಾಂಪ್ರಮೈಸ್, ನೋ ಕಾಂಪ್ರಮೈಸ್. ಗ್ರಾಹಕರಿಗೆ ಅನ್ಯಾಯ ಆಗಕೂಡ್ದು, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕೂಡ್ದು. ಆಂಧ್ರದಿಂದ ಕಬ್ಬಿಣ ತರಿಸ್ಕೊಳ್ತಾರೆ. ಆ ಕಬ್ಬಿಣ ದಾರಿ ಮಧ್ಯದಲ್ಲೇ ತೂಕದ ಪ್ರಮಾಣದಲ್ಲಿ ಕಡಿತ ಆಗತ್ತೆ. ಹೇಗಾಗತ್ತೆ? ಯಾರು ಮಾಡ್ತಾರೆ? ಎಲ್ಲಿ ಮಾಡ್ತಾರೆ? ಅದೆಲ್ಲ ಬರೀ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇಲ್ಲ ನಾವು. ಬರೀ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇಲ್ಲ ನಾವು. ವಿತ್ ಪ್ರೂಫ್, ವಿತ್ ಎವಿಡೆನ್ಸ್, ವಿತ್ ಸಾಕ್ಷಿ ಸಮೇತ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ತಂದಿದ್ದಾರೆ. ದೊಡ್ಡಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ನಡೀತಕ್ಕಂಥ ಕರಾಳ ದಂಧೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮ್ಮ ಮುಂದೆ ಕೆಲವು ಕ್ಷಣಗಳಲ್ಲಿ ಬಹಿರಂಗ ಆಗುತ್ತೆ. ಪೊಲೀಸರ ಸಮ್ಮುಖದಲ್ಲೇ ಮತ್ತೊಮ್ಮೆ ಹೇಳ್ತಾನೆ, ಪೊಲೀಸರ ಸಮ್ಮುಖದಲ್ಲೇ ನಡೀತಾ ಇದೆ ಈ ಕರಾಳ ದಂಧೆ. ದೊಡ್ಡಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ, ಈ ಎರಡು ಊರುಗಳ ಮಧ್ಯದ ರಸ್ತೆಯಲ್ಲಿ ನಡೀತಕ್ಕಂಥ ಕರಾಳ ದಂಧೆ ಇದೆ. ಪೊಲೀಸರ ಸಮ್ಮುಖದಲ್ಲೇ ನಡೀತಾ ಇರುವಂತ ಈ ಕರಾಳ ದಂಧೆಯ ಮುಖವಾಡವನ್ನ ರಾಜ್ ನ್ಯೂಸ್ ಕಾರ್ಯಾಚರಣೆಯಲ್ಲಿ ಬೆತ್ತಲಾಗಿಸ್ತಾ ಇದ್ದೇವೆ. ಗೌರಿಬಿದನೂರು ಹಾಗೂ ದೊಡ್ಡಬಳ್ಳಾಪುರ ಹೆದ್ದಾರಿಯ ಮಧ್ಯದಲ್ಲಿ ಕರಾಳ ದಂಧೆಯ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೇವೆ. ಅಲ್ಲಿ ಯಾವ ರೀತಿ ದಂಧೆ ಮಾಡ್ತಾರೆ ಅನ್ನೋದನ್ನ ವಿತ್ ಪ್ರೂಫ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇನ್ನಾದ್ರೂ ಗ್ರಾಹಕರೇ ಎಚ್ಚೆತ್ಕೊಳ್ಳಿ, ನಿಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಸದ್ಯ ಕಬ್ಬಿಣ ಖರೀದಿಸುವಂತ ಗ್ರಾಹಕರಿಗೆ ಹೇಗೆಲ್ಲ ವಂಚನೆ ಆಗ್ತಾ ಇದೆ, ಈ ವಂಚನೆಯಲ್ಲಿ ಗ್ರಾಹಕರು ಯಾವ ಮಟ್ಟಿಗೆ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಮತ್ತು ಇದನ್ನು ನಡೆಸ್ತಾ ಇರುವಂಥವ್ರು ಯಾರು, ಇದು ಎಷ್ಟು ದಿನಗಳಿಂದ ನಡೀತಾ ಇದೆ, ಇದು ನಡೀತಾ ಇರುವಂಥ ವಿಚಾರ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಜಾಣ ಕುರುಡಾಗಿರೋದು ಯಾಕೆ? ಈ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಆಂಧ್ರದಿಂದ ಬರುವ ಕಬ್ಬಿಣ ರಾಜ್ಯಕ್ಕೆ ಬರೋದ್ರೊಳಗೆ ದಾರಿ ಮಧ್ಯದಲ್ಲೇ ಈ ಕರಾಳ ದಂಧೆಯಲ್ಲಿ ಸಿಲುಕಿ ಕಡಿತ ಹಾಕ್ತಾ ಇದೆ. ಆಂಧ್ರದಿಂದ ಬರುವಂತ ಕಬ್ಬಿಣ ರಾಜ್ಯಕ್ಕೆ ಬರೋದ್ರೊಳಗೆ ಮಧ್ಯದಲ್ಲೇ ಅದರ ತೂಕ ಕಡಿಮೆ ಆಗಿರುತ್ತೆ. ಸೀಲ್ ಹಾಕಿ ಕಳಿಸುವಂತ ಕಬ್ಬಿಣವನ್ನೇ ಲಪ್ಪಿಟಾಯಿಸುವಂತ ದಂಧೆಕೋರರ ಕರಾಳ ಮುಖವಾಡವನ್ನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಅಡ್ಡೆಗಳ ಮಾಲೀಕರಿಂದ ಡ್ರೈವರ್ಗಳ ಬುಕ್ಕಿಂಗ್ ಆಗಿರುತ್ತೆ. ನಿಮಗೆ ಯಾರು ಸಪ್ಲೈ ಕೊಡ್ತಾರಲ್ಲ ವಾಹನ ಚಾಲಕರು, ಅವರೇ ಈ ದಂಧೆಯ ಮತ್ತೊಂದು ಭಾಗ ಆಗಿದ್ದಾರೆ. ಪೊಲೀಸ್ ಇಲಾಖೆ, ಲಾರಿ ಡ್ರೈವರ್ಗಳು ಮತ್ತು ಈ ಕರಾಳ ದಂಧೆಕೋರರು ಮೂವರ ಸಮಕ್ಷಮದಲ್ಲಿ, ಮೂವರ ಪಾಲುದಾರಿಕೆಯಲ್ಲಿ ಮಹಾ ಮೋಸದ ದೃಶ್ಯಗಳನ್ನು ತಾವು ಗಮನಿಸಿ ನೋಡಿ. ಪೊಲೀಸರಿದ್ದಾರಲ್ಲ, ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಪೊಲೀಸರು ಇರ್ತಾರೆ. ಆ ಪೊಲೀಸರ ಕಣ್ಣೆದುರೇ ಆಂಧ್ರದಲ್ಲಿ ಈ ಕಬ್ಬಿಣವನ್ನು ಪರ್ಚೇಸ್ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿ
ಈ ಸುದ್ದಿಯನ್ನು ನಾವು ನಿಮಗೆ ಅರ್ಥ ಮಾಡಿಸೋದಾದರೆ, ಯಾರಾದರೂ ಈಗ ಮನೆ ಕಟ್ಟುತ್ತಾ ಇದ್ದೀರಿ ಅಂತಂದರೆ ನಿಮಗೆ ಕಬ್ಬಿಣ ಬೇಕಲ್ಲಪ್ಪ. ಕಬ್ಬಿಣ ಬಹಳ ಮುಖ್ಯ, ಮತ್ತು ಅದರ ರೇಟು ಕೂಡ ತಮಗೆ ಗೊತ್ತಿದೆ ಹೇಗಿದೆ ಅಂಥೇಳಿ. ಮನೆ ಕಟ್ಟೋರಿಗೆ ಕಬ್ಬಿಣ ಕೊಂಡ್ಕೊಳ್ಳೋದು ಬಂಗಾರ ಕೊಂಡ್ಕೊಳ್ಳೋಷ್ಟು ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಪಾಪ ಸಾಲನೋ ಸೂಲನೋ ಮಾಡಿ ಕಷ್ಟಪಟ್ಟು ತಮ್ಮ ಇಡೀ ಜೀವನದ ಸೇವಿಂಗ್ಸನ್ನು ಮನೆ ಕಟ್ಟೋಕ್ಕಂಥೇಳಿ ಜನ ಬಳಸ್ಕೊಳ್ಳೋದಕ್ಕೆ ಹಣ ವಿನಿಯೋಗ ಮಾಡ್ತಾರೆ. ಅಂಥ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದನ್ನು ನಮಗೆ ನೋಡಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಹೀಗಾಗಿ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದ್ದೇವೆ. ಇಲ್ಲಿ ನೋಡಿ, ಅಲ್ಲೊಂದು ಶೆಡ್ ಕಾಣ್ತಾ ಇದೆ. ಆ ಶೆಡ್ ಒಳಗಡೆ ಒಂದು ಲಾರಿ ಇದೆ. ಈ ದೃಶ್ಯಗಳನ್ನು ತಾವು ಬಹಳ ಸ್ಪಷ್ಟವಾಗಿ ಗಮನಿಸಿ. ಈ ಕಡೆ ಒಂದು ದೃಶ್ಯದಲ್ಲಿ ನಿಮಗೆ ಇನ್ವಾಯ್ಸ್ ಲೆಟರ್ಗಳು ಕೂಡ ತಾವು ನೋಡಿದ್ರಿ. ಅಂದರೆ ಆಂಧ್ರದಲ್ಲಿ ಒಂದು ಯಾವುದೋ ಒಂದು ಕಬ್ಬಿಣ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಕಬ್ಬಿಣವನ್ನು ಪರ್ಚೇಸ್ ಮಾಡಲಾಗುತ್ತೆ. ಅಲ್ಲಿ ಪರ್ಚೇಸ್ ಮಾಡಿದಂಥ ಕಬ್ಬಿಣ ಒಂದು ಲಾರಿಯಲ್ಲಿ ಒಂದು 10 ಟನ್ನೋ 12 ಟನ್ನೋ ತುಂಬಿಕೊಂಡು ಬಂದಿರ್ತಾರೆ. ತುಂಬಿಕೊಂಡು ಆಂಧ್ರದಿಂದ ಬರ್ತಾರೆ. ಇನ್ವಾಯ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಯಾವಾಗ ಕರ್ನಾಟಕದ ಗಡಿ ಪ್ರವೇಶ ಆಗುತ್ತೋ ಗೌರಿಬಿದನೂರು ದೊಡ್ಡಬಳ್ಳಾಪುರದ ಮಧ್ಯದ ಏನು ಹೆದ್ದಾರಿಗೆ ಈ ಲಾರಿಗಳು ಬರ್ತಾವೋ, ಅಲ್ಲಿ ಆ ಲಾರಿಯಲ್ಲಿ 10 ಟನ್ನೋ 12 ಟನ್ನೋ ಕಬ್ಬಿಣ ಇದ್ದರೆ ಅದು ಗೌರಿಬಿದನೂರು ದಾಟಿ ಮುಂದಕ್ಕೆ ಬರೋದ್ರೊಳಗೆ, ಬೆಂಗಳೂರು ತಲುಪೋದ್ರೊಳಗೆ ದಾರಿ ಮಧ್ಯದಲ್ಲಿ ಸುಮಾರು 800 kg ಅಥವಾ 1 ಟನ್ವರೆಗೆ ಕಬ್ಬಿಣವನ್ನು ತೆಗೆದುಕೊಳ್ಳಲಾಗುತ್ತೆ. ಸೀಲ್ಡ್ ಕಬ್ಬಿಣ. ಲಾರಿಯಲ್ಲಿ ಪ್ಯಾಕಿಂಗ್ ಹೆಂಗಿದೆ ಹಂಗೆ ಇರುತ್ತೆ. ಆ ಪ್ಯಾಕಿಂಗ್ ಮಧ್ಯದಲ್ಲಿ ಒಂದು ಗೌರಿಬಿದನೂರು ಮತ್ತು ಏನು ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಒಂದು ಹೆದ್ದಾರಿಯನ್ನು, ಆ ಹೆದ್ದಾರಿ ಮಧ್ಯದಲ್ಲಿ ಒಂದು ದೊಡ್ಡ ಗೋಡಾನ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ಲೊಂದು ಗೋಡಾನ್ ಕಾಣಿಸ್ತಾ ಇದೆ ಅಂಥೇಳಿ. ಆ ಗೋಡಾನು ಈಗ ಸಾಧ್ಯವಾದರೆ ಆ ದೃಶ್ಯಗಳನ್ನು ಹೋಲ್ಡ್ ಮಾಡಿ. ಗೋಡಾನ್ ಬರುತ್ತಲ್ಲ, ಗೋಡಾನ್ ಬಂದಾಗ ದೃಶ್ಯಗಳನ್ನು ಹೋಲ್ಡ್ ಮಾಡಿ. ಈಗ ಕಬ್ಬಿಣ ತುಂಬಿಕೊಂಡು ಹೋಗ್ತಾ ಇರುವಂಥ ಲಾರಿ, ಸೀಲ್ಡ್ ಆಗಿರುವಂಥ ಲಾರಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ. ಈಗ ನೋಡ್ತಕ್ಕಂಥ ದೃಶ್ಯಗಳೇನಿದೆ, ನಮ್ಮ ಟಿ ವಿ ಪರದೆಯ ಮೊದಲ ದೃಶ್ಯ ಏನು ನೋಡ್ತಾ ಇದ್ದೀರಿ, ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಏನು ನಾವು ಒಂದು ನಿಮಗೆ ಲೊಕೇಶನ್ ಕೊಟ್ಟಿದ್ದೀವಿ, ಆ ಭಾಗದಲ್ಲಿ ಒಂದು ಗೋಡಾನನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಒಂದು ಗೋಡಾನ್ಗೆ ಲಾರಿಗಳು ಒಳಗೋಗುತ್ತೆ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಕಬ್ಬಿಣ ಕೆಳಗಿಳಿಸ್ಕೊಂಡಿದ್ದಾರೆ. ಅಲ್ಲಿ ಒಂದು 800 ಅಥವಾ 1 ಟನ್ವರೆಗೆ 800 kgನೋ ಅಥವಾ 1 ಟನ್ವರೆಗೆ ಕಬ್ಬಿಣನ ಕೆಳಗಿಳಿಸ್ಕೊಳ್ತಾರೆ. ಅದು 10, 15, 12 ಟನ್ ತುಂಬಿಕೊಂಡು ಬಂದಿರುತ್ತೆ ಒಂದು ಲಾರಿ. ಆ ಲಾರಿಯಲ್ಲಿ 1 ಟನ್ವರೆಗೂ ಕೂಡ, ಮಿನಿಮಮ್ 1 ಟನ್ವರೆಗೂ ಕೂಡ ಕಬ್ಬಿಣವನ್ನು ಹೊರಗೆ ತೆಗಿತಾರೆ. ಆಮೇಲೆ ಲಾರಿ ಹೆಂಗೆ ಪ್ಯಾಕಿಂಗ್ ಇದೆಯೋ ಅದೇ ಪ್ಯಾಕಿಂಗಲ್ಲಿ ಲಾರಿ ಮತ್ತೆ ಆ ಗೋಡಾನಿಂದ ಹೊರಗೆ ಬರುತ್ತೆ. ಅಲ್ಲಿ ಕೆಲಸ ಮಾಡೋರು, ಅಲ್ಲಿರ್ತಕ್ಕಂಥ ಒಂದಷ್ಟು ರೌಡಿಗಳು ಈ ದಂಧೆಯನ್ನು ಮಾಡೋದಕ್ಕೆ ಯಾರ ಅಡ್ಡಿಯೂ ಆಗದಂತೆ ನೋಡಿಕೊಳ್ಳುವಂಥ ಮಹತ್ವದ ಜವಾಬ್ದಾರಿ. ಅವ್ರು ರಾತ್ರಿ ಇಡೀ ಕುಡಿಯೋದು, ತಿನ್ನೋದು, ಅಲ್ಲಿ ಯಾರೂ ಕೂಡ ಇವ್ರಿಗೆ ಅಡ್ಡಿಪಡಿಸದಂತೆ ಅವರನ್ನು ಕಾಯೋದು. ಅಥವಾ ನಮ್ಮಂಥವ್ರು ಯಾರಾದರೂ ಸಾಮಾಜಿಕ ಕಳಕಳಿಯಿಂದ ಇಂಥದ್ದೊಂದು ದಂಧೆ ಮಾಡ್ತಾ ಇದೆ ಅಂತೇಳಿ ಸುದ್ದಿ ಮಾಡೋಕೆ ಹೋದರೆ ಅಂಥವರನ್ನು ಕೂಡ ಹೆದರ್ಸೋದಕ್ಕೆ, ಬೆದರ್ಸೋದಕ್ಕೆ ಒಂದಷ್ಟು ಪುಂಡ ಪೋಖರಿ ರೌಡಿಗಳನ್ನು ಕೂಡ ಸಾಕಿಕೊಂಡಿದ್ದಾರೆ. ಅಂಥವರ ಒಂದಷ್ಟು ಬೆದರಿಕೆ ಮಧ್ಯ ಕೂಡ ನಾವು ಈ ಸುದ್ದಿಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಸೊ ನೋಡ್ತಾ ಇದ್ದೀರಲ್ಲ, ಅದು ಗೋಡಾನು. ಆ ಗೋಡಾನಲ್ಲಿರ್ತಕ್ಕಂಥ ಲಾರಿಯಲ್ಲಿ ಆ ಒಂದು ಕಬ್ಬಿಣವನ್ನು ಕೆಳಗಡೆ ಡಂಪ್ ಮಾಡಿ ಮತ್ತೆ ಯಥಾ ರೀತಿ ಅದನ್ನು ಪ್ಯಾಕಿಂಗ್ ಮಾಡಿ ಅದನ್ನು ತಗೊಂಬಂದು ಗ್ರಾಹಕರಿಗೆ ಕೊಡ್ತಾರೆ. ಗ್ರಾಹಕರು ಪಾಪ ಟನ್ಗಟ್ಟಲೆ ತೂಕ ಮಾಡೋದಕ್ಕೆ ವೇಟಿಂಗ್ ಮಿಷಿನ್ ಇಟ್ಕೊಂಡಿರ್ತಾರಾ? ಇಲ್ಲ. ಇನ್ವಾಯ್ಸ್ ಇರುತ್ತೆ. ಅಲ್ಲಿ ಪರ್ಚೇಸ್ ಮಾಡಿದಂಥ ಟೈಮಲ್ಲಿ ಅಲ್ಲಿ ಪ್ಯಾಕಿಂಗ್ ಆಗೋಕ್ಕೂ ಮುಂಚೆ ಅಲ್ಲಿ ಏನು ಅಲ್ಲೇನು ಪ್ಯಾಕಿಂಗ್ ಆಗೋ ಟೈಮಲ್ಲಿ ತೂಕ ಇರುತ್ತಲ್ಲ, ಆ ತೂಕ ಆ ಒಂದು ಇನ್ವಾಯ್ಸ್ ಕಾಪಿಯಲ್ಲಿ ಇದ್ದೇ ಇರುತ್ತೆ. ಆ ಸೀಲ್ಡ್ ಹಂಗೆ ಇರುತ್ತೆ. ಅದು ಹೆಂಗೆ ಸೀಲ್ ಆಗಿ ಬಂದಿರುತ್ತೋ ಆ ಸೀಲ್ ಹಂಗೆ ಇರುತ್ತೆ. ಆ ಸೀಲನ್ನು ಮತ್ತೆ ಯಥಾವತ್ತಾಗಿ ಪ್ಯಾಕ್ ಮಾಡ್ತಾರೆ ತೆಗೆದುಕೊಂಡ್ಮೇಲೆ. ಬಟ್ ಗ್ರಾಹಕರ ಹತ್ರ ಬಂದು ಅದನ್ನು ಡೆಲಿವರಿ ಕೊಡೋ ಟೈಮಲ್ಲಿ ಅದರಲ್ಲಿ 1 ಟನ್ನು ಅಥವಾ ಒಂದು 800 kgನೋ ಕಡಿಮೆ ಆಗಿರುತ್ತೆ. ಈಗ ಟನ್ಗಟ್ಟಲೆ ತೂಕ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಪ್ರತಿಯೊಬ್ಬ ಗ್ರಾಹಕರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹೀಗಾಗಿ ದಾರಿ ಮಧ್ಯದಲ್ಲಿ ಹೆಗರಿಸಿರುವಂಥ ಈ ಕಬ್ಬಿಣದ ತೂಕ ನಿಮಗೆ ಗೊತ್ತಾಗೋದೇ ಇಲ್ಲ. ಈ ಮಟ್ಟಿಗಿನ ದೊಡ್ಡ ದಂಧೆ ನಡೀತಾ ಇದೆ. ಅಂಡ್ ಅಲ್ಲಿ ಪೊಲೀಸರ ಸಮಕ್ಷಮದಲ್ಲೇ ನಡೀತಾ ಇದೆ. ಪೊಲೀಸರಿಗೂ ಈ ಮಾಹಿತಿ ಇದೆ. ಅವ್ರಿಗೆ ಒಂದಷ್ಟು ಟೇಬಲ್ ಕೆಳಗಿನ ಸಪ್ಲೈ ಇರುತ್ತಲ್ಲ, ಆ ಸಪ್ಲೈ ಆಗ್ತಾ ಇದೆ. ಹೀಗಾಗಿ ಅವರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ.
ಸೊ ಈ ನಿಟ್ಟಿನ ಮಹಾ ಮೋಸಕ್ಕೆ ಮನೆ ಕಟ್ಟುವಂತ ಜನ ಮೋಸ ಹೋಗ್ತಾ ಇದ್ದಾರೆ. ಮಾನ್ಯ ಕೈಗಾರಿಕಾ ಸಚಿವರೇ, ಇದೆಲ್ಲವುದು ಕೂಡ ನಿಮ್ಮ ಇಲಾಖೆಯ ಸುಪರ್ದಿಗೆ ಬರ್ತಾ ಇದೆ. ಹಾಗಿದ್ರೂ ಕೂಡ ನೀವು ಗ್ರಾಹಕರ ರಕ್ಷಣೆಗೆ ನಿಲ್ತೀರೋ ನಿಲ್ಲಲ್ವೋ, ಈ ಸುದ್ದಿಯ ಮೂಲಕ ನೀವು ಒಂದು ಸ್ಪಷ್ಟನೆಯನ್ನ ಈ ನಾಡಿನ ಜನತೆಗೆ ಕೊಡಬೇಕಾಗಿದೆ.